ನಿಮ್ಮ ಹೆಸರು ಗೊತ್ತಾ? ನನ್ನ ಹೆಸರು ಬಾಲಕೃಷ್ಣ ಹೆಬ್ಬಾರ್ ಅಂತ. ಎಷ್ಟು ವರ್ಷದಿಂದ ಮಾಡ್ತೀರಾ? ನಾವೀಗ 47 ವರ್ಷದಿಂದ ಮಾಡ್ತಾ ಇದ್ವಿ. ಏನೇನ್ ತಿಂಡಿ? ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತೀವಿ. 5 ಗಂಟೆಯಿಂದ 6 ಗಂಟೆ ಇಡ್ಲಿ, ಸಾಂಬಾರು, ಇದು ಪಲಾವ್ ಸಿಗುತ್ತೆ. ನಂತರ ದೋಸೆ ಮತ್ತೆ ಚಿತ್ರಾನ್ನ ಸಿಗುತ್ತೆ, ಪಕೋಡ ಸಿಗುತ್ತೆ. ವಾರದಲ್ಲಿ ಎಷ್ಟು ದಿವಸ ಹೋಗ್ತೀರಾ? ವಾರ ಕಂಪ್ಲೀಟ್ ಫುಲ್ ವಾರ. ನಾವು ಊರಿಗೆ ಹೋದ್ರೆ ಮಾತ್ರ ರಜಾ, ಊರಿಗೆ ಹೋಗಿಲ್ಲ ಅಂದ್ರೆ ರಜಾ ಇಲ್ಲ. ಅಡ್ರೆಸ್ ಇದೆ? ಅಡ್ರೆಸ್ ಬೇಕಾ? ರಾಘವೇಂದ್ರ ಕ್ಯಾಂಟೀನ್, NT ರೋಡ್, ಹರಕೆರೆ, ಶಿವಮೊಗ್ಗ. ಕೆಳಗೆ ಇದೆ, ಇದೆ ದೇವಸ್ಥಾನ ಪಕ್ಕದ ದೇವಸ್ಥಾನ. ಸರಿ. ಯಾವ್ದು? ಜಾಸ್ತಿ ದೋಸೆನೇ ಹೋಗೋದು ಜಾಸ್ತಿ, ಪಲಾವು ದೋಸೆ ಎರಡು ಜಾಸ್ತಿ ಹೋಗೋದು. ನಾನು ಬಂದಾಗೆಲ್ಲ ದೋಸೆ ಆಲ್ಮೋಸ್ಟ್ ತಿನ್ನೋದು. ಎಲ್ಲ ಐಟಮ್ಸ್ ಚೆನ್ನಾಗಿರುತ್ತೆ, ಬಟ್ ನನ್ನ ಫೇವ್ರೆಟ್ ದೋಸೆ. ಹಾಗಾಗಿ ನಾನು ದೋಸೆನೇ ತಿನ್ನೋದು. ಮಧ್ಯಾಹ್ನ ಊಟನೂ ಚೆನ್ನಾಗಿರುತ್ತೆ. ಹಾ, ನಾನು ಇಲ್ಲೇ ಪೇಪರ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡೋದು. ಅಲ್ಲಿ ಮಧ್ಯಾಹ್ನ ಮುಗಿಸ್ಕೊಂಡು ಅಲ್ಲಿಂದ ಮಧ್ಯಾಹ್ನ ಬರ್ತೀನಿ, ಇಲ್ಲ ಊಟ ಮಾಡ್ತೀನಿ. ಬಿಟ್ರೆ ಮಧ್ಯಾಹ್ನ ಏನೇನಿರುತ್ತೆ? ಮಧ್ಯಾಹ್ನ ಊಟಕ್ಕೆ ಹೇಳ್ತಲ್ಲ, ಊಟಕ್ಕೆ ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಮೊಸರು, ಮಜ್ಜಿಗೆ, ಮೆಣಸಿಗೆ ಕೊಂಡ, ಪಕೋಡ. ಡೈಲಿ ಏನಾದ್ರು ಚೇಂಜ್ ಮಾಡ್ತೀರಾ ಪಲ್ಯದಲ್ಲಿ? ಪಲ್ಯ ಚೇಂಜ್ ಮಾಡ್ತೀವಿ, ಸಾಂಬಾರ್ ಚೇಂಜ್ ಮಾಡ್ತೀವಿ. ಒಂದು ಸ್ವೀಟ್ ಮಾಡ್ತೀವಿ, ಒಂದು ಸಾಂಬಾರ್ ಮಾಡ್ತೀವಿ. ದೋಸೆ ಫೇಮಸ್, ಇಡ್ಲಿನೂ ಫೇಮಸ್, ತಿಂಡಿನೇ ಸೂಪರ್. ಸುಮಾರು ಒಂದು 4.5 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಶಿರ್ಸಿಯವರು ಮೂಲ. ಇಲ್ಲಿ ಬಂದಾಗಿಂದ ಈಗ ರಾಘವೇಂದ್ರ ಕ್ಯಾಂಟೀನ್ ಬಂದು ಗೊತ್ತಾಯ್ತು, ಬರ್ತಾ ಇದ್ದೀವಿ. ತುಂಬಾ ರುಚಿ ಇದೆ ಊಟ. ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲರೂ ಬರ್ತೀವಿ. ಊಟದ ಬೆಲೆನೂ ಹಂಗೆ ಬಹಳ ಕಡಿಮೆ ಇದೆ, ಬಹಳ ಚೆನ್ನಾಗಿದೆ. ದೋಸೆ ಬಹಳ ಚೆನ್ನಾಗಿ, ದೋಸೆ, ಬೋಂಡ ಮತ್ತೆ ಪಲಾವು ಮಾಡ್ತಾರೆ. ಬಹಳ ಮಸಾಲೆ ಹಾಕಿದಂಗೆ ಚೆನ್ನಾಗಿ ರುಚಿ ಇರುತ್ತೆ.